ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿ ಶೇಪ್ ಬರುವ ಒಂದು ಅಂಬ್ರೆಲಾ ಕಟ್ ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು 3 ವರ್ಷದಿಂದ 4 ವರ್ಷ ತನಕ ಇರೋ ಮಗುವಿನ ಅಳತೆಯಲ್ಲಿ ಸ್ಟಿಚ್ ಮಾಡ್ತಾ ಇರೋದು. 1.5 ಮೀಟ್ರ್ ಬಟ್ಟೆ ಬೇಕು. ನಾನಿಲ್ಲಿ ಕಾಟನ್ ಬಟ್ಟೆ 1.5 ಮೀಟ್ರ್ ಆಗೋಷ್ಟು ತೆಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ತೆಕ್ಕೊಂಡಿರುವ ಬಟ್ಟೆಯನ್ನು ಈ ಥರ ಬಿಡಿಸಿ 4 ಆಗಿ ಮಡಚಿ ಇಡಬೇಕು. ಬಾಡಿ ಪಾರ್ಟ್ ಕಟ್ ಮಾಡಲಿಕ್ಕೆ ಬೇಕಾಗಿ ಇಲ್ಲಿ ನೋಡಿ ಈ ಥರ 4 ಆಗಿ ಫಸ್ಟಿಗೆ ಮಡಚಿ ಇಡಬೇಕು. ನಂತರ ನಾವು ಸಾಧಾರಣವಾಗಿ ಫ್ರಾಕಿಗೆ ಮಾರ್ಕ್ ಮಾಡ್ತೀವಲ್ಲ, ಆ ಥರ ಲೆಂಗ್ತ್ ಜಸ್ಟ್ ಒಮ್ಮೆ ಮಾರ್ಕ್ ಮಾಡ್ಕೊಳ್ಳುವ. ಒಂದು 9 ಇಂಚು ಈ ಥರ ನಾನೀಗ ಹೊಲಿಗೆ ಅಂಶ ಎಲ್ಲ ಕೂಡ ಆ್ಯಡ್ ಮಾಡಿ ಮಾರ್ಕ್ ಮಾಡಿದ್ದೀನಿ. ಇನ್ನು ನೆಕ್ ಬಿಡ್ತು 2 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 3.5 ಇಂಚು ನೆಕ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಸೇಮ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಾವು ಬ್ಯಾಕ್ ನೆಕ್ ಬೇಕಿದ್ದರೆ ಕಡಿಮೆ ಮಾರ್ಕ್ ಮಾಡ್ಬೋದು, ಆಗ ಹುಕ್ ಅಥವಾ ಸಿಬ್ಬೆ ಏನಾದರೂ ಇಡಬೇಕಾಗುತ್ತೆ. ನೆಕ್ ರೌಂಡಾಗಿ ಮಾರ್ಕ್ ಮಾಡಿದ ನಂತರ ಶೋಲ್ಡ್ರ್ 3 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಬೇಕು. 4.5 ಇಂಚು ಆರ್ಮೋಲ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಚೆಸ್ಟ್ ವಿಡ್ತ್ 6 ಇಂಚು ಪ್ಲಸ್ ನಾನೀಗ 1.5 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳಗಿನ ಸೈಡಲ್ಲಿ ವೇಸ್ಟ್ ವಿಡ್ತು ನಾನೀಗ 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಇಟ್ಟು 5.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಪ್ಲಸ್ 1.5 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಈ ಬಾಡಿ ಪಾರ್ಟಿಗೆ ವಿ ಶೇಪ್ ಕೊಡಲಿಕ್ಕೆ ಬೇಕಾಗಿ ಇಲ್ಲಿ ಕರೆಕ್ಟ್ ಸೆಂಟ್ರಿಂದ ಕೆಳಗಿಗೆ ಒಂದು 3.5 ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ಕೊಳ್ಳುವ. ಈ ಥರ 3.5 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೋದು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲದಿದ್ದರೆ ಲಾಸ್ಟಿಗೆ ಹೊಲಿಗೆ ಅಂಶ ಅರ್ಧ ಇಂಚು ಕೊಟ್ಟರು ಸಾಕು. ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾರ್ಕ್ ಮಾಡಿದ ನಂತರ ನಮಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಸೈಡು ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಳ್ಳುವ. ಕಟ್ ಮಾಡಿ ಆಗುವಾಗ ಈ ರೀತಿ ಬರುತ್ತೆ ನೋಡಿ. ಇನ್ನು ನಮಗೆ ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರುವ ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಉಳಿದಿರುವ ಪೀಸನ್ನು ನಾನೀಗ 2 ಆಗಿ ಮಡಚಿ ಇಡ್ತಾ ಇದ್ದೀನಿ ನೋಡಿ. ಈ ಥರ ಕರೆಕ್ಟಾಗಿ 2 ಆಗಿ ಮಡಚಿ ಇಟ್ಟ ನಂತರ ಈ ಪೀಸನ್ನು ಇದರಲ್ಲಿ ಈಗ ಡಿಸೈನ್ ಬರ್ತಾ ಇದೆ ನೋಡಿ. ಫ್ಲವರ್ ಡಿಸೈನ್ ಬರುವ ಕಾರಣ ಒಟ್ಟಿಗೆ ಕ್ರಾಸಾಗಿ ಮಡಚಿ ಇಡ್ಲಿಕ್ಕೆ ಆಗಲ್ಲ. ಯಾಕಂದರೆ ಅದು ಒಟ್ಟಿಗೆ ಕ್ರಾಸಾಗಿ ಮಡಚಿ ಇಟ್ಟರೆ ಒಂದು ಸೈಡಲ್ಲಿ ಕ್ರಾಸ್ ಈ ಫ್ಲವರ್ ಡಿಸೈನು ಮೇಲೆಗೂ ಒಂದು ಸೈಡಲ್ಲಿ ಕೆಳಗಿಗೂ ಬರುತ್ತೆ. ಹಾಗಾಗಿರುವ ಕಾರಣ ಈ ಥರ ನಾನೀಗ ಸಪ್ರೇಟಾಗಿ ಕಟ್ ಮಾಡ್ತಾ ಇದ್ದೀನಿ. ಸೆಂಟ್ರಲ್ಲಿ ಕರೆಕ್ಟಾಗಿ ಕಟ್ ಮಾಡಿದ ನಂತರ ಈ ಫ್ಲವರ್ ಡಿಸೈನ್ ಮೇಲೆಗೆ ಬರೋ ರೀತಿಯಲ್ಲಿ ಈ ಥರ ಕ್ರಾಸ್ ಆಗಿ ಮಡಚಿ ಇಡ್ತಾ ಇದ್ದೀನಿ. ಅಂಬ್ರೆಲಾ ಕಟ್ ಸ್ಟಿಚ್ ಮಾಡ್ತಿರುವ ಕಾರಣ ಈ ಥರ ಮಡಚಿ ಇಡ್ತಾ ಇರೋದು. ಒಂದು ಪೀಸ್ ಈ ಥರ ಮಡಚಿ ಇಟ್ಟ ನಂತರ ಇನ್ನೊಂದು ಪೀಸನ್ನು ಕೂಡ ಈ ಸೇಮ್ ರೀತಿಯಲ್ಲೇ ನನಗೆ ತೋರಿಸ್ಕೊಡ್ತಾ ಇರುವ ರೀತಿಯಲ್ಲಿ ಫ್ಲವರ್ ಡಿಸೈನ್ ಮೇಲೆ ಬರೋ ರೀತಿಯಲ್ಲಿ ಈ ಥರ ಕ್ರಾಸ್ ಆಗಿ ಮಡಚಿ ಇಡಬೇಕು. ಇಲ್ಲಿ ನೋಡಿ ಈ ಥರ ಕರೆಕ್ಟಾಗಿ ಓಪನ್ ಇರುವ ಸೈಡು ಆಪೋಸಿಟ್ ಸೈಡಿಗೆ ಬರುವ ರೀತಿಯಲ್ಲಿ ಈ ಥರ ಕರೆಕ್ಟಾಗಿ 2 ಪೀಸನ್ನು ಮಡಚಿ ಇಡಬೇಕು. ಅದಾದ ನಂತರ ನಾವೀಗ ಕಟ್ ಮಾಡಿದ್ದೀವಲ್ಲ ಬಾಡಿ ಪಾರ್ಟು, ಆ ಬಾಡಿ ಪಾರ್ಟ್ನ ಬಟ್ಟೆ ತಗೊಂಡು ಇದರ ಮೇಲ್ಗಡೆ ಇಡಬೇಕು. ಇಲ್ಲಿ ನೋಡಿ ಈ ಕ್ಲೋಸ್ಡ್ ಆಗಿರೋ ಸೈಡಿಗೆ ಬರೋ ರೀತಿಯಲ್ಲಿ ಈ ಥರ ಈ ನಾವೀಗ ಕಟ್ ಮಾಡಿರೋ ವಿ ಶೇಪಲ್ಲಿ ಕರೆಕ್ಟಾಗಿ ಸಿಗುತ್ತೆ. ಹೊಲಿಗೆ ಅಂಶ ಎಲ್ಲ ಕೂಡ ಆ್ಯಡ್ ಮಾಡಿ ಎಲ್ಲಿ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಈ ಥರ ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ನಮಗೆ ಫ್ರಾಕಿಗೆ ಲೆಂಗ್ತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳುವ. ಈ ಥರ ಶೋಲ್ಡ್ರನ್ನ ಇಲ್ಲಿ ಈ ಟೇಪ್ ಇಟ್ಟು ಎಷ್ಟು ಲೆಂಗ್ತ್ ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ 25 ಇಂಚು ನಾನೀಗ ಮಾರ್ಕ್ ಮಾಡ್ತಾ ಇರೋದು ನೋಡಿ. ಈ ರೀತಿಯಲ್ಲಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಟ್ಯಾಪನ್ನು ಈ ಥರ ಸ್ವಲ್ಪ ಸ್ವಲ್ಪ ಆಚೆಗೆ ಇಟ್ಟು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಇದನ್ನು ಕಟ್ ಮಾಡ್ಕೊಳ್ಳುವ. ಇಲ್ಲಿ ಮೇಲೆ ಸೈಡು ಕೂಡ ಕಟ್ ಮಾಡ್ಕೊಳ್ಬೇಕು. ಈ ಕಟ್ ಮಾಡಿ ಆದ ನಂತರ ನಮಗೆ ಯಾವ ರೀತಿ ಬಂದಿದೆ ಅಂತ ನೋಡುವ. ಬಾಡಿ ಪಾರ್ಟ್ ಈ ಥರ ಇದೆ, ಸ್ಕರ್ಟ್ ಪಾರ್ಟ್ ಈ ಥರ ಇದೆ ನೋಡಿ. ಇನ್ನು ನಮಗೆ
ಇದಕ್ಕೆ ಬ್ಯಾಕ್ ಸೈಡಿಗೆ ಬಳ್ಳಿ ಇಡಬೇಕು. ಬಳ್ಳಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳುವ. ಈ ಥರ 2 ಪೀಸನ್ನು ನಾನೀಗ ತೆಕ್ಕೊಂಡಿದ್ದೀನಿ. ಈ ಥರ 2 ಪೀಸನ್ನು ತೆಕ್ಕೊಂಡ ನಂತರ ನಮಗೆ ಎಷ್ಟು ವಿಡ್ತು ಲೆಂಗ್ತು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನಾನೀಗ 3 ಇಂಚು ವಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಲೆಂಗ್ತ್ ಮಾರ್ಕ್ ಮಾಡಿಕೊಳ್ಳುವ. 15 ಇಂಚು ಲೆಂಗ್ತ್ ಮಾರ್ಕ್ ಮಾಡಿದ ನಂತರ ಈ ಥರ ಒಂದು ಪೀಸನ್ನು ಕಟ್ ಮಾಡಿ ತೆಗಿಬೇಕು. 2 ಪೀಸು ಬೇಕು ನಮಗೆ ಬಳ್ಳಿಗೆ. ಈ ಥರ 2 ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಳ್ಳುವ. 1/4 ಇಂಚ್ ಅಗಲದಲ್ಲಿ ಬೇಕು ಕ್ರಾಸ್ ಪೀಸನ್ನು ಕಟ್ ಮಾಡಲಿಕ್ಕೆ. ಈ ಥರ ನೆಕ್ಕಿಗೂ ಆರ್ಮೋಳು ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋದು ಕಟ್ ಮಾಡ್ಕೊಳ್ಬೇಕು. ಈ ಒಂದು ಫ್ರಾಕಿಗಿರುವ ಕಟ್ಟಿಂಗ್ ಇಷ್ಟೇ. ಇನ್ನು ಸ್ಟಿಚಿಂಗ್ ಹೇಗೆ ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್. ಫಸ್ಟಿಗೆ ನಾನೀಗ ಫ್ರಂಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಕ್ರಾಸ್ ಪೀಸನ್ನು ಆಲ್ರೆಡಿ ಜಾಯಿಂಟ್ ಮಾಡಿ ತೆಕ್ಕೊಂಡಿದ್ದೀನಿ. ನಂತರ ಫ್ರಂಟ್ ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಈ ಥರ ರೌಂಡಾಗಿ ಸಾವಧಾನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ ನಂತರ ಎಕ್ಸ್ಟ್ರಾ ಇರೋ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳಿ. ನಂತರ ಈ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ 1/2 ಇಂಚು ಪ್ಲಸ್ 1/2 ಇಂಚ್ ಅಗಲದಲ್ಲಿ ಮಡಚಿ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಈ ಥರ ನಾನೀಗ ಸ್ಟಿಚ್ ಮಾಡಿ ತಗೊಂಡಿದ್ದೀನಿ. ಇನ್ನು ನಮಗೆ ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡಿಕೊಳ್ಳುವ. ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಕ್ರಾಸ್ ಪೀಸನ್ನು ಕಟ್ ಮಾಡಿ ಲೆವೆಲ್ ಮಾಡ್ಕೊಳ್ಬೇಕು. ನಂತರ ಈ ಬ್ಯಾಕ್ ಪೀಸಿಗೆ ಫ್ರಂಟ್ ಪೀಸ್ ಇಟ್ಟು ಇಲ್ಲಿ ನೋಡಿ ಈ ಥರ ಫ್ರಂಟ್ ಪೀಸ್ ಇಟ್ಟು ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸ್ ಇದೆಯಲ್ಲ ಇದನ್ನು ಫ್ರಂಟ್ ಸೈಡಿಗೆ ಅರ್ಧ ಈ ಥರ ಮಡಚಿ ಇಡಬೇಕು. ನಂತರ 1/2 ಇಂಚು ಬಿಟ್ಟು ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಶೋಲ್ಡ್ರಿಗೆ 2 ಸ್ಟಿಚ್ ಮಾಡ್ಕೊಳ್ಳಿ. 2 ಸೈಡು ಸೇಮ್ ರೀತಿಯಲ್ಲಿ ಸ್ಟಿಚ್ ಮಾಡಿದ ನಂತರ ನಮಗೆ ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡಿಕೊಳ್ಳುವ. ಬ್ಯಾಕ್ ನೆಕ್ಕು ಈ ಥರ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಬೇಕು ಸ್ಟಿಚ್ ಮಾಡಲಿಕ್ಕೆ. ಇನ್ನು ಆರ್ಮೋಲ್ ಸ್ಟಿಚ್ ಮಾಡ್ಕೊಳ್ಬೇಕು. ಆರ್ಮೋಳಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಜಸ್ಟ್ ಈ ಥರ ಕಟ್ ಮಾಡಿಕೊಂಡು ಈ ಕ್ರಾಸ್ ಪೀಸನ್ನು ಒಳ ಸೈಡಿಗೆ 1/2 ಇಂಚು ಪ್ಲಸ್ 1/2 ಇಂಚು ಅಗಲದಲ್ಲಿ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಆಚೆ ಸೈಡು ಕೂಡ ಈ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಆರ್ಮೋಳು. ಅದಾದ ನಂತರ ನಮಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಬಾಡಿ ಪಾರ್ಟ್ನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟ್ನ ಹೊರ ಸೈಡ್ ಈ ಥರ ಕರೆಕ್ಟಾಗಿ ಇಡಬೇಕು. ಇದರ ಬಾಡಿ ಪಾರ್ಟ್ನ ಸೆಂಟ್ರು ಸ್ಕರ್ಟ್ ಪಾರ್ಟ್ನ ಸೆಂಟ್ರು ಕರೆಕ್ಟಾಗಿ ಬರಬೇಕು. ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿದ ನಂತರ 1/2 ಇಂಚು ಬಿಟ್ಟು ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದೇ ರೀತಿಯಲ್ಲಿ ಬ್ಯಾಕ್ ಸೈಡು ಕೂಡ ಅಟ್ಯಾಚ್ ಮಾಡಬೇಕು. ಇಲ್ಲಿ ಕರೆಕ್ಟ್ ಸೆಂಟ್ರಲ್ ವಿ ಶೇಪಲ್ಲಿ ಬರಬೇಕು. ಇದೇ ರೀತಿಯಲ್ಲಿ ಬ್ಯಾಕ್ ಸೈಡು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ನಮಗೆ ಈ ಫ್ರಂಟ್ ಸೈಡಲ್ಲಿ ಈ ಥರ ಒಂದು ಲೇಸ್ ಬೇಕಿದ್ದರೆ ಇಡ್ಬೋದು. ನಿಮ್ಮ ಹತ್ರ ಇದ್ದರೆ ಇಡಿ, ಚೆನ್ನಾಗಿರುತ್ತೆ ಕಾಣಲಿಕ್ಕೆ. ಬ್ಯಾಕ್ ಸೈಡು ಕೂಡ ಬ್ಯಾಕ್ ಸೈಡಲ್ಲಿ ಲೇಸು ಬೇಡ. ಈ ಥರ ಅಟ್ಯಾಚ್ ಮಾಡಿದ ನಂತರ ಇನ್ನು ಫ್ರಾಕಿನ ಸೈಡು ಜಾಯಿಂಟ್ ಮಾಡಿಕೊಳ್ಳುವ. ನಾವೆಷ್ಟು ಹೊಲಿಗೆ ಅಂಶ ತಗೊಂಡಿದ್ದೀವೋ ಆ ಹೊಲಿಗೆ ಅಂಶ ಬಿಟ್ಟು
ಫ್ರಾಕಿನ ಸೈಡ್ ಜಾಯಿಂಟ್ ಮಾಡಬೇಕು. ಮತ್ತು ಫ್ರಾಕಿಗೆ ಬ್ಯಾಕ್ ಸೈಡಿಗೆ ಇಡಲಿಕ್ಕಿರೋ ಬಳ್ಳಿ ನಾನು ಆಲ್ರೆಡಿ ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ಅದನ್ನು ಈ ಥರ ವೇಸ್ಟ್ ಸೈಡಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಫೈನಲ್ ಆಗಿ ನಮಗೆ ಫ್ರಾಕಿನ ಕೆಳಗಿನ ಸೈಡು ಸ್ಟಿಚ್ ಮಾಡ್ಕೊಳ್ಳುವ. ಚಿಕ್ಕದಾಗಿ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಫ್ರಾಕಿನ ಸ್ಟಿಚಿಂಗ್ ಆಗಿದೆ ನೋಡಿ. ಸಿಂಪಲ್ ಆಗಿ ಎಲ್ರಿಗೂ ಸ್ಟಿಚ್ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ನೋಡ್ತಿರಲ್ಲ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಈ ಥರದ ಫ್ರಾಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡೋರಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.